ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಿನ್ನದಾತ ಗುಬ್ಬಚ್ಚಿ ಎಂಬ ಕಥೆಯನ್ನು ನೋಡೋಣ ಬನ್ನಿ. ಒಂದು ದಿನ ಸೂರಪ್ಪ ತನ್ನ ತೋಟದ ಕೆಲಸವನ್ನು ಮುಗಿಸಿ ಮನೆಗೆ ಹೊರಟಿದ್ದಾಗ ಅವನ ಗೆಳೆಯನಾದ ರಾಮಪ್ಪನ ತೋಟದಲ್ಲಿ ಒಂದು ಗುಬ್ಬಚ್ಚಿಯ ನರಳುವ ಧ್ವನಿ ಇವನಿಗೆ ಕೇಳಿಸಿತು. ಸೂರಪ್ಪನಿಗೆ ಪ್ರಾಣಿ ಪಕ್ಷಿಗಳೆಂದರೆ ಪಂಚಪ್ರಾಣ. ಅವನು ತಕ್ಷಣ ಅದರತ್ತ ಓಡಿದ. ಆ ಗುಬ್ಬಚ್ಚಿಯ ರೆಕ್ಕೆಗಳಿಗೆ ಏಟಾಗಿ ಅದಕ್ಕೆ ಹಾರಲು ಬರುತ್ತಿರಲಿಲ್ಲ. ಸೂರಪ್ಪ ಗುಬ್ಬಚ್ಚಿಯನ್ನು ಎತ್ತಿಕೊಂಡಾಗ ರಾಮಪ್ಪ ಅವನಿಗೆ ಬೈದನು. ಹೊಲದಲ್ಲಿದ್ದ ಜೋಳದ ತೆನೆ ಮೇಲೆ ಕುಳಿತು ಕಾಳುಗಳನ್ನೆಲ್ಲ ತಿಂದು ಹಾಳು ಮಾಡುತ್ತಿತ್ತು. ಆದ್ದರಿಂದ ನಾನು ಅದನ್ನು ಕಲ್ಲಿನಿಂದ ಹೊಡೆದು ಓಡಿಸಿದ್ದೆ. ಅದನ್ನೇಕೆ ಎತ್ತಿಕೊಳ್ಳುತ್ತೀಯಾ? ಸರಿಯಾದರೆ ಮತ್ತೆ ಬಂದು ತೆನೆಯನ್ನೆಲ್ಲ ಹಾಳು ಮಾಡುತ್ತದೆ. ಆಚೆ ಎಸಿ ಆ ಗುಬ್ಬಚ್ಚಿ ಮರಿಯನ್ನು ಎಂದ. ಸೂರಪ್ಪನಿಗೆ ಎಸೆಯಲು ಮನಸ್ಸು ಬರಲಿಲ್ಲ. ಅವನು ಮಾತನಾಡದೆ ಆ ಗುಬ್ಬಚ್ಚಿಯನ್ನು ಮನೆಗೆ ಕರೆದೊಯ್ದ. ಅದರ ರೆಕ್ಕೆಗಳಿಗೆ ಮುಲಾಮು ಹಚ್ಚಿ ಬಟ್ಟೆಯಿಂದ ಕಟ್ಟಿ ಆರೈಕೆಯನ್ನು ಮಾಡತೊಡಗಿದ. ಅದರ ಹಣೆಯ ಮೇಲೆ ಒಂದು ಗುಳಿ ಇತ್ತು. ಸೂರಪ್ಪ ಪ್ರೀತಿಯಿಂದ ಒಂದು ವಾರ ಅದರ ಆರೈಕೆಯನ್ನು ಮಾಡಿದ. ಗುಬ್ಬಚ್ಚಿಯ ರೆಕ್ಕೆಗಳು ಮೊದಲಿನಂತಾಯಿತು. ಅವನು ಬಡವನಾದರೂ ಅದರ ಹೊಟ್ಟೆಗೆ ಏನೂ ಕಡಿಮೆ ಮಾಡಲಿಲ್ಲ. ಇದರಿಂದಾಗಿ ಸೂರಪ್ಪ ಮತ್ತು ಗುಬ್ಬಚ್ಚಿಯ ಸಂಬಂಧ ಗಟ್ಟಿಯಾಗತೊಡಗಿತ್ತು. ಅವನು ಎಲ್ಲಿ ಹೋದರೂ ಅವನ ಜೊತೆಯೇ ಹಾರಾಡುತ್ತಿತ್ತು. ಒಂದು ದಿನ ಸೂರಪ್ಪ ಗುಬ್ಬಚ್ಚಿಯ ಜೊತೆ ಕುಳಿತಿರುವಾಗ ಅದರ ಹಣೆಯ ಗುಳಿಯಿಂದ ಒಂದು ಬಂಗಾರದ ನಾಣ್ಯ ಟನ್ನೆಂದು ಕೆಳಗೆ ಬಿದ್ದಿತು. ಸೂರಪ್ಪ ಆಶ್ಚರ್ಯದಿಂದ ಅದನ್ನು ಅವನ ಅಮ್ಮನಿಗೆ ತೋರಿಸಿದ. ಅವಳೂ ಬೆರಗಾಗಿ ಅಕ್ಕಸಾಲಿಗನಿಗೆ ತೋರಿಸಿದಳು. ಆಗ ಅಕ್ಕಸಾಲಿಗ, ಅರೆ, ಅಪ್ಪಟ ಬಂಗಾರವಿದು, ಯಾರು ಕೊಟ್ಟರು ಇದನ್ನು ನಿಮಗೆ ಎಂದು ಆ ನಾಣ್ಯಕ್ಕೆ ಬರುವಷ್ಟು ಹಣವನ್ನು ಅವರಿಗೆ ನೀಡಿದ. ಅಂದಿನಿಂದ ಸೂರಪ್ಪ ಆ ಗುಬ್ಬಚ್ಚಿಗೆ ಚಿನ್ನದಾತ ಎಂದೇ ಹೆಸರಿಟ್ಟ. ಅದರ ನೆತ್ತಿಯ ಗುಳಿಯಲ್ಲಿ ಬಂಗಾರದ ನಾಣ್ಯ ಚಿಕ್ಕದಾಗಿ ಹುಟ್ಟಿ ದಿನೇ ದಿನೇ ಬೆಳೆದು ತಿಂಗಳಾದ ಮೇಲೆ ಕೆಳಗುದುರುತ್ತಿತ್ತು. ಸೂರಪ್ಪ ಅದನ್ನು ಅಕ್ಕಸಾಲಿಗನಿಗೆ ಕೊಟ್ಟು ಹಣವನ್ನು ಪಡೆಯುತ್ತಿದ್ದ. ಆ ಹಣದಲ್ಲಿ ಅವನು ಸ್ವಂತ ಮನೆಯನ್ನು ಕಟ್ಟಿಸಿದ, ಸ್ವಂತ ಹೊಲವನ್ನು ಖರೀದಿಸಿದ. ಈ ವಿಷಯ ರಾಮಪ್ಪನಿಗೆ ತಿಳಿಯಿತು. ತಕ್ಷಣವೇ ಅವನು ಸೂರಪ್ಪನ ಬಳಿ ಬಂದು, ಈ ಗುಬ್ಬಚ್ಚಿ ನನ್ನ ಹೊಲದಲ್ಲಿತ್ತು, ಇದು ನನಗೆ ಸೇರಿದ್ದು. ನಾನು ಇದನ್ನು ನಿನಗೆ ಒಯ್ಯಲು ಬಿಡದಿದ್ದರೆ ನಿನಗೆಲ್ಲಿ ಬಂಗಾರ ಸಿಗುತ್ತಿತ್ತು? ಇದನ್ನು ಮನೆಗೊಯ್ಯುತ್ತೇನೆ ಎಂದು ಸೂರಪ್ಪನ ಮನೆಯಿಂದ ಬಲವಂತವಾಗಿ ಆ ಗುಬ್ಬಚ್ಚಿಯನ್ನು ಕರೆದೊಯ್ದ. ತನ್ನ ಪ್ರೀತಿಯ ಗುಬ್ಬಚ್ಚಿಯನ್ನು ಬಿಟ್ಟಿರಲಾರದೆ ಸೂರಪ್ಪ ಅತ್ತೇ ಬಿಟ್ಟ. ಆದರೆ ರಾಮಪ್ಪ ಆ ಗುಬ್ಬಚ್ಚಿಯನ್ನು ಚಿನ್ನಕ್ಕಾಗಿಯೇ ಕರೆದೊಯ್ದಿದ್ದ. ಅವನಿಗೆ ಅದರ ಮೇಲೆ ಎಳ್ಳಷ್ಟೂ ಪ್ರೀತಿ ಇರಲಿಲ್ಲ. ಅದನ್ನು ನೋಡಿಕೊಳ್ಳುವ ತಾಳ್ಮೆಯೂ ಅವನಲ್ಲಿ ಇರಲಿಲ್ಲ. ಎಷ್ಟು ದಿನಕ್ಕೊಮ್ಮೆ ಚಿನ್ನವನ್ನು ಉದರಿಸುತ್ತೆಂಬುದನ್ನು ತಿಳಿದುಕೊಳ್ಳಲಿಲ್ಲ. ಅವನು ಅದಕ್ಕೆ ಸರಿಯಾಗಿ ತಿನ್ನಲೂ ಕೊಡದೆ ಅದು ಉದರಿಸುವ ಬಂಗಾರದ ನಾಣ್ಯಕ್ಕಾಗಿ ಕಾಯುತ್ತಿದ್ದ. ಒಂದು ತಿಂಗಳಾದರೂ ಚಿನ್ನ ಸಿಗಲಿಲ್ಲವೆಂದು ಚೆನ್ನಾಗಿ ಆ ಗುಬ್ಬಚ್ಚಿಯನ್ನು ಹೊಡೆದ. ಸೂರಪ್ಪನನ್ನು ನೆನೆಸಿಕೊಂಡು ಆ ಗುಬ್ಬಚ್ಚಿ ಕೊರಗಿತು. ಪ್ರೀತಿಯಿಲ್ಲದೆ ಸೊರಗಿತು. ಹಸಿವಿನಿಂದ ಕಂಗೆಟ್ಟಿತು. ರಾಮಪ್ಪನ ಹೊಡೆತಕ್ಕೆ ಕೊನೆಗೊಮ್ಮೆ ಸತ್ತೇ ಹೋಯಿತು. ಹೊಟ್ಟೆ ಕಿಚ್ಚಿನಿಂದ ಯಾರ ಬೆಳವಣಿಗೆಯೂ ಆಗುವುದಿಲ್ಲ. ಮತ್ತು ಗುಬ್ಬಚ್ಚಿ ಸಾಕುವಂತಹ ಸಣ್ಣ ಕೆಲಸವೇ ಇರಲಿ, ಮನಸ್ಪೂರ್ವಕವಾಗಿ ಮಾಡದಿದ್ದರೆ ಒಳ್ಳೆಯ ಫಲಿತಾಂಶ ಸಿಗುವುದಿಲ್ಲ. ಇದೇ ಈ ಕಥೆಯ ನೀತಿ.